ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಈ ಬಾರಿ ಮಳೆರಾಯ ಅದು ಯಾಕೋ ಧರೆಗೆ ಅತಿ ಬೇಗನೆ ಎಂಟ್ರಿ ಕೊಟ್ಟಿರೋದ್ರಿಂದ ಒಂದಿಲ್ಲೊಂದು ಆಘಾತದ ಸುದ್ದಿಗಳನ್ನು ನಾವೆಲ್ಲರೂ ಕೂಡ ಆರಂಭದಲ್ಲೇ ಕೇಳುವಂತಾಗಿಬಿಟ್ಟಿದೆ. ನೋಡಿ, ವರುಣನ ಮುನಿಸಿಗೆ ಪ್ರತಿ ವರ್ಷ ಎಷ್ಟೇ ಮುನ್ನೆಚ್ಚರಿಕೆಗಳನ್ನು ಕೊಟ್ಟರು, ಎಷ್ಟೇ ಸುರಕ್ಷತೆಗಳನ್ನು ತೆಗೆದುಕೊಂಡರೂ ಕೂಡ ಏನಾದರೂ ದುರಂತದ ಘಟನೆಗಳು ಸಂಭವಿಸುತ್ತಲೇ ಇರ್ತವೆ. ನೋಡಿ, ಇದೀಗ ಸಿಲಿಕಾನ್ ಸಿಟಿಯಲ್ಲಿ ಭೀಕರ ದುರಂತವೊಂದು ಮಳೆಯ ಅವಾಂತರದಿಂದ ನಡೆದು ಹೋಗಿದೆ. ಬುಧವಾರ ಸಂಜೆ ಸುರಿದಂಥ ಆಲಿಕಲ್ಲು ಮಳೆ ಮತ್ತು ಗಾಳಿಯ ಒತ್ತಡಕ್ಕೆ ಸಿಲುಕಿ ಬೌರಿಂಗ್ ಆಸ್ಪತ್ರೆ ಎಮರ್ಜೆನ್ಸಿ ವಿಭಾಗದ ಬಳಿಯ ಗೋಡೆ ಏಕಾಏಕಿಯಾಗಿ ಕುಸಿತಿರೋದು. ಇದರ ಪರಿಣಾಮವಾಗಿ ನೋಡಿ, ಯಾರು ಕೂಡ ಊಹೆನೂ ಕೂಡ ಮಾಡಿರಲಿಕ್ಕೆ ಸಾಧ್ಯವಿಲ್ಲ. 7 ಮಂದಿ ಅಮಾಯಕ ಜೀವಗಳು ಬಲಿಯಾಗಿರೋದು. ಸ್ನೇಹಿತರೆ, ಇದು ಕೇವಲ ಮಳೆರಾಯನ ಪ್ರಭಾವದಿಂದ ಆಗಿದ್ದಲ್ಲ. ಒಂದು ಕಡೆ ಇದು ಆಸ್ಪತ್ರೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ದೊಡ್ಡ ಎಡವಟ್ಟು ಅಂತ ನಾನು ಹೇಳ್ತಾ ಇರೋದು. ಅಥವಾ ಪ್ರತಿನಿತ್ಯ ಇದನ್ನೆಲ್ಲವನ್ನು ಕೂಡ ನೋಡಿಕೊಂಡು ಬೇಜವಾಬ್ದಾರಿಯಿಂದಾಗಿ ಮುಟ್ಟಾಳರ ರೀತಿಯಾಗಿ ಆಸ್ಪತ್ರೆಯ ಸಿಬ್ಬಂದಿಗಳು ಅದನ್ನು ಗಮನಿಸಿದರೂ ಕೂಡ ಹಳೆಯ ಗೋಡೆಯ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದೋ ಏನೋ ಗೊತ್ತಿಲ್ಲ. ಒಟ್ಟಾರೆ ಆಸ್ಪತ್ರೆಯ ಬೇಜವಾಬ್ದಾರಿತನದಿಂದ ಹಿರಿಯ ಅಧಿಕಾರಿಗಳಿಂದ ಹೊಟ್ಟೆಪಾಡಿಗಾಗಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಿದ್ದ ಬಡ ಜೀವಗಳು ಇವತ್ತು ಬಲಿಯಾಗಿವೆ. ಇದು ನಮ್ಮ ವ್ಯವಸ್ಥೆ. ಇಲ್ಲಿ ಪ್ರಾಣವನ್ನು ಕಳೆದುಕೊಂಡವರು ಅಸಹಾಯಕರು, ಬಡವರು. ಏನೇ ಆದರೂ ಅವ್ರಿಗಿಷ್ಟು ಅಂತ ಪರಿಹಾರವನ್ನು ಕೊಟ್ಟು ಬಾಯಿ ಮುಚ್ಚಿಸ್ಬೋದಲ್ವಾ? ಇದು ನಮ್ಮ ಸಿಸ್ಟಮ್ ಅನ್ನೋದು ನಾವೆಲ್ಲರೂ ಕೂಡ ಪ್ರತಿನಿತ್ಯ ನೋಡ್ತಾನೆ ಬರ್ತಾ ಇರ್ತೀವಿ. ನೋಡಿ, ಇಂಥದ್ದನ್ನೆಲ್ಲ ಯಾರೂ ಸೀರಿಯಸ್ ಆಗಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋ ಮಟ್ಟಿಗೆ ನಮ್ಮ ಸರ್ಕಾರಗಳು ಕೂಡ ಕಣ್ಣು ಕಿವಿ ಬಾಯಿ ಮುಚ್ಕೊಂಡು ಈ ಘಟನೆಯನ್ನು ಜನರ ಮನಸ್ಸಿನಿಂದಲೇ ಮರೆಸಿಬಿಡ್ತಾರೆ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಹೇಗಾಯಿತು ಈ ಘಟನೆ ಅನ್ನೋದನ್ನ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಬುಧವಾರ ಸಂಜೆ ಸುರಿದಂಥ ವರುಣನ ಆರ್ಭಟ, ಆಲಿಕಲ್ಲು ಮಳೆ ಮತ್ತು ಗಾಳಿಯ ಒತ್ತಡ ನೋಡಿ, ಒಂದು ನಿರಂತರವಾಗಿ ಸುರಿತಾ ಇರ್ತಕ್ಕಂಥ ಮಳೆ, ಇನ್ನೊಂದು ಕಡೆ ಜೋರಾಗಿ ಬೀಸ್ತಾ ಇರ್ತಕ್ಕಂಥ ಗಾಳಿಯ ಪ್ರೆಸರ್ ನೋಡಿ ಯಾವ ರೀತಿಯಾಗಿ ತರೆಗಲೆಗಳಂತೆ ಮರಗಳನ್ನು ಕೂಡ ಉಳಿಸಿಬಿಡುತ್ತೆ. ಇಲ್ಲಿ ಬೃಹತ್ ಕಾಂಪೌಂಡ್ನು ಕೂಡ ಉಳಿಸಿರೋದು. ಯಾಕೆ ಅಂದರೆ ಅಷ್ಟು ಹಾಳಾಗಿರ್ತಕ್ಕಂಥ ಕಾಂಪೌಂಡ್ ಅದು, ಅಷ್ಟು ಹಳೆಯ ಕಾಂಪೌಂಡ್ ಅದು. ನೋಡಿ, ನಿಮಗೆ ಬ್ರಿಟಿಷರ ಕಾಲದ ಕಾಂಪೌಂಡ್ ಅಂದರೆ ಅದು ಎಷ್ಟು ಹಳೆಯ ಕಾಂಪೌಂಡ್, ಎಷ್ಟು ಶಿಥಿಲಾವಸ್ಥೆ ತಲುಪಿರ್ಬೋದು ಅನ್ನೋದು ನೀವು ಇಲ್ಲಿ ಗಮನಿಸಬಹುದು. ನೋಡಿ, ಇವತ್ತು ಸಂಜೆ, ಬುಧವಾರ ಸಂಜೆ ಆಲಿಕಲ್ಲು ಮಳೆ ಮತ್ತು ಗಾಳಿಯ ಒತ್ತಡಕ್ಕೆ ಸಿಲುಕಿ ಬೌರಿಂಗ್ ಆಸ್ಪತ್ರೆಯ ಎಮರ್ಜೆನ್ಸಿ ವಿಭಾಗದ ಬಳಿಯ ಗೋಡೆ ಏಕಾಏಕಿಯಾಗಿ ಕುಸಿದು ಬಿಡುತ್ತೆ. ಈ ವೇಳೆ ಆಸ್ಪತ್ರೆಯ ಹೊರಗಡೆ ಅಲ್ಲಿ ಬೀದಿ ಬದಿ ವ್ಯಾಪಾರವನ್ನು ಮಾಡ್ಕೊಂಡಿದ್ದಂಥವ್ರು, ತಳ್ಳು ಗಾಡಿ ವ್ಯಾಪಾರ ಮಾಡ್ತಾಯಿದ್ದಂಥವ್ರು, ಪಾದಾಚಾರಿಗಳು ಓಡಾಡ್ತಾ ಇದ್ದಂಥವ್ರು, ಎಲ್ಲೋ ಮಳೆ ನಿರಂತರವಾಗಿ ಸುರಿತಾ ಇದೆ ಅಂಥೇಳಿ ಗೋಡೆಯ ಅಡಿಯಲ್ಲಿ ಆಸರೆಯನ್ನು ತೆಗೆದುಕೊಂಡಂಥವ್ರು ನೋಡಿ, ಆ ಕ್ಷಣದಲ್ಲಿ ಅಲ್ಲಿ ಸಿಲ್ಕಾಕೊಂಡ್ಬಿಡ್ತಾರೆ. ತಕ್ಷಣಕ್ಕೆ ಕಾಂಪೌಂಡ್ ಬಿದ್ದಾಗ ಯಾರು ತಪ್ಪಿಸ್ಕೊಂಡು ಹೋಗ್ಲಿಕ್ಕಾಗುತ್ತೆ? ಎಲ್ಲ ಪುಟಾಣಿ ಮಕ್ಕಳು ಕೂಡ ಇದ್ದಾರೆ ಅದರಲ್ಲಿ. ತಕ್ಷಣಕ್ಕೆ ಸ್ಥಳದಲ್ಲಿದ್ದಂಥವರು ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಆದರೂ ಕೂಡ ಇಂಥ ದುರ್ಘಟನೆಯಲ್ಲಿ 2 ಮಕ್ಕಳು ಸೇರಿದಂತೆ ಒಟ್ಟು 7 ಮಂದಿ ಮೃತಪಟ್ಟಿದ್ದಾರೆ. ಆರಂಭದಲ್ಲಿ 7 ಮಂದಿ ಎನ್ನಲಾಗ್ತಾ ಇದೆ, ಆದರೆ 8 ಮಂದಿ ಅನ್ನೋ ಮಾಹಿತಿ ಬರ್ತಾ ಇರೋದು. ನೋಡಿ, ಬೌರಿಂಗ್ ಆಸ್ಪತ್ರೆ ಈ ಗೋಡೆಯನ್ನು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾಗ ಅಲ್ಲಿನ ಸ್ಥಳೀಯರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರು. ನೋಡಿ, ಅಕಾಲಿಕ ಮಳೆ ನಮ್ಮ ಇದೇ ಬೆಂಗಳೂರು ನಗರದ ಮೂಲ ಸೌಕರ್ಯಗಳ ದೌರ್ಬಲ್ಯ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಮತ್ತೆ ಎತ್ತಿ ಎತ್ತಿ ತೋರಿಸ್ತಾ ಇರೋದು, ಜಗಜ್ಜಾಹೀರು ಮಾಡ್ತಾ ಇರೋದು. ನೋಡಿ, ನಾವು ಮೆಟ್ರೋಪಾಲಿಟನ್ ಸಿಟಿ, ದೊಡ್ಡ ಸಿಟಿ ಮಾಡ್ತೀವಿ, ಸ್ಮಾರ್ಟ್ ಸಿಟಿ ಇದು, ಇಡೀ ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರು ಕಡೆ ತಿರುಗಿ ನೋಡುವ ಹಾಗೆ ಮಾಡ್ತೀವಿ ಅಂತ ಬರೀ ಬಾಯಿ ಮಾತನಾಡ್ತಾರೆ ಬಿಟ್ಟರೆ ಅದೆಲ್ಲವೂ ಕೂಡ ಕೆಲಸದಲ್ಲಿ ಕೃತಿ ರೂಪದಲ್ಲಿ ಬರೋದು ಎಷ್ಟು ಕಷ್ಟ ಸಾಧ್ಯ ಅನ್ನೋದು ಈ ಥರದ ಘಟನೆಗಳು ಆದಾಗ ಗೊತ್ತಾಗುತ್ತೆ. ನೋಡಿ, ಮಳೆಗಾಲ ಆರಂಭಕ್ಕೂ ಮುನ್ನವೇ ಇಂಥದ್ದೊಂದು ದೊಡ್ಡ ದುರಂತ ಸಂಭವಿಸಿರೋದು ಸಾರ್ವಜನಿಕರಲ್ಲೂ ಕೂಡ ಆತಂಕವನ್ನು ಮೂಡಿಸಿದೆ. ಇನ್ನು ಶುರುವಾಗುತ್ತೆ ಮಳೆಗಾಲ, ಇದು ಇನ್ನೂ ಕೂಡ ಆರಂಭ ಅಷ್ಟೇ. ಮಳೆಗಾಲ ಶುರುವಾಗಿಬಿಟ್ರೆ ಇನ್ನು ಯಾವ್ಯಾವ ರಸ್ತೆಗಳು, ಯಾವ್ಯಾವ ಏರಿಯಾಗಳು, ಯಾವ್ಯಾವ ಅಪಾರ್ಟ್ಮೆಂಟ್ಗಳು ಸರೋವರದ ರೀತಿಯಲ್ಲಿ ಆಗಿಬಿಡ್ತಾವೋ ಗೊತ್ತಿಲ್ಲ. ಅದು ಈಗಾಗಲೇ ಜನರು ಕೂಡ ಬೇಸತ್ತು ಹೋಗಿಬಿಟ್ಟಿದ್ದಾರೆ. ಜನರು ಕೂಡ ಈಗಾಗಲೇ ಭಯಭೀತರಾಗಿಬಿಟ್ಟಿದ್ದಾರೆ. ಆರಂಭದಲ್ಲೇ ಈ ಥರದೊಂದು ದೊಡ್ಡ ದುರಂತದ ಘಟನೆಯನ್ನು ನಾವೆಲ್ಲರೂ ಕೂಡ ಕೇಳಬೇಕಾಗಿ ಬಂತಲ್ಲ ಅಂತ. ಶಿವಾಜಿನಗರದ ಭಾಗದಲ್ಲಿ ಸಂಚಾರ ವ್ಯವಸ್ಥೆ ಕೂಡ ಅಸ್ತವ್ಯಸ್ತವಾಗಿತ್ತು. ರಕ್ಷಣಾ ಕಾರ್ಯಾಚರಣೆ ಕೂಡ ನಿರಂತರವಾಗಿ ಮುಂದುವರಿತಾ ಇದೆ. ನೋಡಿ, ನಗರದಲ್ಲಿ ಸುರಿದಂಥ ಈ ಅನಿರೀಕ್ಷಿತ ಮಹಾಮಳೆ ಶಿವಾಜಿನಗರದ ರಸಲ್ ಮಾರ್ಕೆಟ್ ಮತ್ತು ಈ ಬೌರಿಂಗ್ ಆಸ್ಪತ್ರೆ ಇದೆಯಲ್ಲ, ಅದರ ಸುತ್ತಮುತ್ತ ಒಂದು ರೀತಿಯಾಗಿ ನದಿಯ ರೀತಿಯಲ್ಲಿ ನೀರು ತುಂಬಿಕೊಂಡಿದ್ದು. ಅದೇ ಸಮಯದಲ್ಲಿ ಈ ಆಸ್ಪತ್ರೆ ಹಳೆಯದಾದಂಥ ಕಾಂಪೌಂಡ್ ಗೋಡೆ ಆ ಮಳೆಯ ಹೊಡೆತಕ್ಕೆ ಸಿಲುಕಿ ಏಕಾಏಕಿಯಾಗಿ ಕುಸಿದು ಬಿತ್ತು. ದುರದೃಷ್ಟವಶಾತ್ ಆ ಗೋಡೆಯ ಪಕ್ಕದಲ್ಲಿದ್ದಂಥ ಬೀದಿ ಬದಿ ವ್ಯಾಪಾರಿಗಳು ಬಲಿಯಾಗಿಬಿಟ್ರು.
ಯಾಕೆಂದರೆ ಇದ್ದಂಥವ್ರು ಉಳ್ಳವರು ಇದೇ ಆಸ್ಪತ್ರೆಯ ಹಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಅವರೆಲ್ಲರೂ ಕೂಡ ಸೇಫಾಗಿ ಒಳಗೆ ಎ ಸಿ ರೂಮ್ನಲ್ಲಿ ಇರ್ತಾರಲ್ವ. ಹಾಗಾಗಿ ನೋಡಿ, ಮೃತರ ಪೈಕಿ 3 ಪುಟ್ಟ ಮಕ್ಕಳು ಸೇರಿದ್ದಾರೆ. ಈ ಘಟನೆಯ ತೀವ್ರತೆ ಎಷ್ಟಿದೆ ಅನ್ನೋದನ್ನ ನಾನು ನಿಮಗೆ ಅರ್ಥ ಮಾಡಿಸ್ತಾ ಇರೋದು. ಅವರೆಲ್ಲರೂ ಕೂಡ ವ್ಯಾಪಾರ ನಂಬಿ ಬದುಕ್ತಾ ಇದ್ದಂಥ ಬಡ ಜೀವಗಳು, ಮಳೆಯಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅಂತ ಅಲ್ಲಿ ನಿಂತಿದ್ದರು. ಆದರೆ ಈ ಘಟನೆ ಆಯ್ತಲ್ಲ, ಸ್ಥಳೀಯರೆಲ್ಲರೂ ಕೂಡ ಬೆಕ್ಕಸ ಬರಗಾಗಿ ಹೋಗ್ಬಿಟ್ಟಿದ್ರು. ಕ್ಷಣಾರ್ಧದಲ್ಲಿ ನಡೆದಂಥ ಈ ರಕ್ತಪಾತ ಅಲ್ಲಿದ್ದಂಥವ್ರಿಗೆ ಎಲ್ಲರೂ ಕೂಡ ಮೂಕ ವಿಸ್ಮಿತರನ್ನಾಗಿ ಮಾಡಿಬಿಡ್ತು. ಅದಾದಮೇಲೆ ಆ್ಯಸ್ ಯೂಶ್ವಲ್ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಎಲ್ಲ CM ಕೂಡ ಬರ್ತಾರೆ, ರಾಜಕಾರಣಿಗಳು ಕೂಡ ಬರ್ತಾರೆ, ಎಲ್ಲರೂ ಕೂಡ ದೌಡಾಯಿಸ್ತಾರೆ. ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದಂಥ ಶಿವಾಜಿನಗರದ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಅದು ಕೂಡ ಅರಸಾಹಸ ಆಗಿಬಿಡ್ತು ಕೊನೆಗೆ. ನೋಡಿ ಯಾವ ರೀತಿಯಾಗಿ ಅಂದರೆ ವಿಧಿ ಆಟ, ಜವರಾಯನ ಅಟ್ಟಹಾಸ ಅಂತ ಹೇಳಿ ಕರೆದು ಬಿಡ್ತೀನಿ ನಾನು. ಆ ಗೋಡೆಯ ಅವಶೇಷಗಳ ಅಡಿಯಲ್ಲಿ ಸಿಲುಕಿದಂಥ ಮೃತದೇಹಗಳನ್ನು ಹೊರತೆಗೆದು ಕೂಡ ದೊಡ್ಡ ಹರಸಾಹಸವಾಗಿಬಿಡ್ತು. ನಿರಂತರ ಮಳೆ ಬೇರೆ ಸುರಿತಾ ಇದೆ. ಆ ಮಳೆಯ ನಡುವೆ JCB ಮತ್ತು ಕಟ್ಟರ್ಗಳನ್ನು ಬಳಸಿ ಆ ಕಲ್ಲುಗಳನ್ನು ಕೂಡ ಆ ಕಡೆ ಈ ಕಡೆ ಸರಿಸಿ ಅದಾದಮೇಲೆ ಆ ಒಳಗೆ ಸಿಕ್ಕಂಥವರ ಪೈಕಿ ಯಾರೊಬ್ಬರೂ ಕೂಡ ಜೀವಂತವಾಗಿ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಎಂಥ ದೊಡ್ಡ ಕಾರ್ಯಾಚರಣೆ ಮಾಡಿದ್ರೂ ಕೂಡ ನೋಡಿ, ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕೂಡ ಹಳೆಯದಾಗಿದೆ, ದುರ್ಬಲಗೊಂಡಿದೆ, ಸರಿಯಾದ ನಿರ್ವಹಣೆ ಇಲ್ಲ, ಮಳೆಯ ಒತ್ತಡದಿಂದ ಗೋಡೆ ಕುಸಿತಿದೆ. ಕಣ್ಣೆದುರೆ ಆಟವಾಡ್ತಿದ್ದಂಥ ಮಕ್ಕಳು, ಆ ಮಳೆ ಸುರಿತಾ ಇದ್ದರೆ ಹನಿಗಳಿಗೆ ಕೈ ಒಡ್ಡಿ ನಿಂತ್ಕೊಂಡಿದ್ದಂಥ ಮಕ್ಕಳು ಪಾಪ. ಆ ವ್ಯಾಪಾರ ಮಾಡ್ತಿದ್ದವರು ಕೂಡ ಮಣ್ಣಿನ ಪಾಲಾದದನ್ನು ಕಂಡು ಅಲ್ಲಿನ ಸ್ಥಳೀಯರು ಕೂಡ ಕಣ್ಣೀರು ಹಾಕ್ತಾಯಿದ್ರು. ಮರಣೋತ್ತರ ಪರೀಕ್ಷೆಗೆ ಈಗ ಬೋರಿಂಗ್ ಆಸ್ಪತ್ರೆ ಶವಾಗಾರ ಕಳಿಸಿದ್ದಾರೆ. ಆದರೆ ಬೆಂಗಳೂರಲ್ಲಿ ಈ ವರ್ಷದ ಮೊದಲ ಮಳೆ ಇದು. ಮೊದಲ ಮಳೆ ಅಲ್ಲ, ಪ್ರಮುಖ ಮಳೆ ಇಷ್ಟೊಂದು ದೊಡ್ಡ ಮಟ್ಟದ ಪ್ರಾಣಹಾನಿಯನ್ನು ಉಂಟು ಮಾಡಿದ್ದು. ಒಂದು ಕಡೆ ಇದ್ರ ವೈಫಲ್ಯ ಯಾವುದು ಗೊತ್ತಾ? ಇದೇ ಬೆಂಗಳೂರಿನ ಆಡಳಿತ ಮಂಡಳಿ, ಮಹಾನಗರ ಪಾಲಿಕೆ ವೈಫಲ್ಯವನ್ನು ಮತ್ತೆ ಮತ್ತೆ ಎತ್ತಿ ತೋರಿಸ್ತಾ ಇರೋದು. ಈಗಾಗಲೇ ಮೃತರ ಕುಟುಂಬಕ್ಕೆ ನೀವು ಪರಿಹಾರವನ್ನು ಘೋಷಣೆ ಮಾಡಿರ್ಬೋದು, ಆದರೆ ಹೋದ ಜೀವವನ್ನಂತೂ ತಂದುಕೊಡ್ಲಿಕ್ಕೆ ಸಾಧ್ಯವಿಲ್ಲ. ದುರ್ಬಲ ಗೋಡೆಗಳನ್ನು ನೀವು ತೆರವುಗೊಳಿಸ್ಬೋದು, ಇನ್ನು ಬೀಳ್ತಾ ಇರೋ ಗೋಡೆಗಳನ್ನು ನೀವು ಕಂಡು ಹಿಡಿದು ಅದಕ್ಕೊಂದು ಪರಿಹಾರ ಒದಗಿಸ್ತಿರೋಲ್ಲ, ಅದು ಕೂಡ ಗೊತ್ತಿಲ್ಲ. ನೋಡಿ, ಆ ಥರದನ್ನು ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇರೋದು. ಬೆಡ್ಶೀಟ್ ಮಾರ್ತಾ ಇದ್ದಂಥವ್ರು, ಹಣ್ಣುಗಳನ್ನು ವ್ಯಾಪಾರ ಮಾಡ್ತಿದ್ದಂಥವ್ರು, ಮಕ್ಕಳ ಆಟಿಕೆ ವಸ್ತುಗಳನ್ನು ವ್ಯಾಪಾರ ಮಾಡ್ತಿದ್ದಂಥವ್ರು ಈ ಥರದೊಂದು ದಿಢೀರ್ ಮಳೆಗೆ ಸಿಲುಕಿ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗಲಿಲ್ವಲ್ಲ. ಇನ್ನು ಈ ಮೃತರನ್ನು ಮೊಹಮ್ಮದ್ ಅಬ್ದುಲ್ ಹಕ್ 52 ವರ್ಷ, ಫಯಾಜ್ ಅಹಮದ್ 39 ವರ್ಷ, ಮುಸಾವಿರ್ ಬೇಗಂ 6 ವರ್ಷ, KK ಲತಾ ಅನ್ನೋರು 57 ವರ್ಷ, ಸ್ಮಿತಾ ಅನ್ನೋರು 47 ವರ್ಷ, ಸಲಾವುದ್ದೀನ್ ಅನ್ಸಾರಿ 36, ನಸೀಮುಲ್ಲಾ 19 ವರ್ಷ, ಪ್ರೀತಿ ಅನ್ನೋರಿದ್ದಾರೆ 51 ವರ್ಷ, CJ 45, ಮಾಯಾ ಅನ್ನೋರು 51 ವರ್ಷ, ಮುಬೀನ್ ತಾಜ್ 49, ಅಜು 35, ಸಾಜಿದ್ 20 ವರ್ಷ. ಗಾಯಗೊಂಡವರು ಈ ಪ್ರೀತಿ, ಸಿಜಿ, ಮಾಯಾ, ಮುಬಿನ್, ಅಜು, ಸಾಜಿದ್ ಅವರು. ಇನ್ನು ಪ್ರಾಣವನ್ನೇ ಕಳೆದುಕೊಂಡವ್ರು ನಾನು ಆರಂಭದಲ್ಲಿ ಹೇಳಿದೆ, ಲತಾ, ಸ್ಮಿತಾ, ಅನ್ಸಾರಿ, ಹೀಗೆ ಎಲ್ಲರೂ ಕೂಡ ಪಟ್ಟಿ ಸೇರ್ತಾ ಹೋಗುತ್ತೆ. ಜೊತೆಗೆ ನಗರದಾದ್ಯಂತ ಇರತಕ್ಕಂಥ ಈ ಹಳೆಯ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಈ ಗೋಡೆ ಕಟ್ಟಡಗಳನ್ನು ಈಗಲಾದರೂ ಗುರುತಿಸಿ, ಅಕ್ರಮವಾಗಿದ್ದರೆ ಅವನ್ನು ನೆಲಸಮಗೊಳಿಸಿ, ಸಕ್ರಮವಾಗಿದ್ದರೂ ಕೂಡ ಅವನ್ನು ನೆಲಸಮಗೊಳಿಸಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಿ. ಜೊತೆಗೆ ಈ ಥರದ ಘಟನೆಗಳು ನಡೆದಾಗ ನಿಮ್ಮನ್ನೇ ಹೊಣೆಗಾರರನ್ನಾಗಿ ಮಾಡಿ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಯಾವ್ಯಾವ ಹಳೆ ಕಟ್ಟಡಗಳಿದಾವೋ ಅವ್ರ ಮಾಲೀಕರಿಗೆ ಒಂದು ಸೂಚನೆ ಕೊಡಿ, ಎಚ್ಚರಿಕೆಗಳನ್ನು ಕೊಡಿ. ಈಗಲಾದರೂ ಅವಾಗಲಾದರೂ ಪರಿಹಾರ. ಈ ಥರದ ಘಟನೆಗಳಿಂದ ನಾವೆಲ್ಲರೂ ಕೂಡ ಮುನ್ನೆಚ್ಚರಿಕೆಯಿಂದ ಸೇಫ್ ಆಗ್ಬೋದು ಅಂತ ನಾನು ಹೇಳ್ತಾ ಇರೋದಷ್ಟೇ. 5 ಲಕ್ಷ ರೂಪಾಯಿ ಅವ್ರ ಕುಟುಂಬಕ್ಕೆ ಕೊಟ್ಟಿರೋದು, ಕೇವಲ 5 ಲಕ್ಷ. ಅದೇ ಕೇರಳದಲ್ಲಿ ಈ ಥರದ ಘಟನೆ ನಡೆದಿದ್ದರೆ 10 ಲಕ್ಷ ಕರ್ನಾಟಕದಿಂದ ಹೋಗ್ತಾ ಇತ್ತು. ದುರ್ಘಟನೆ ಸ್ಥಳಕ್ಕೆ ಸಿದ್ದರಾಮಯ್ಯನವರು ಕೂಡ ಬಂದರು, ಸಂಪೂರ್ಣ ಮಾಹಿತಿಯನ್ನು ಪಡೆದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBAದ ಅಧಿಕಾರಿಗಳನ್ನು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸ್ಕೊಂಡ್ರು. ಎಲ್ಲ ಜನರು ನಿಂತು ನೋಡ್ತಾ ಇರ್ತಾರಲ್ವ, ಹಾಗಾಗಿ ಆ ಥರದೊಂದು ಬಿಲ್ಡಪ್ ವೆಕೇಷನ್ಸ್ ಎಲ್ಲ ಇದ್ದೇ ಇರುತ್ತೆ. ವ್ಯಾಪಾರ ಮಾಡ್ತಿದ್ದವ್ರ ಮೇಲೆ ಗೋಡೆ ಕುಸಿದ ಘಟನೆ ಬಗ್ಗೆ ಆಕ್ರೋಶಗೊಂಡಂಥ CM ಇದ್ರ ಬಗ್ಗೆ ತನಿಖೆಯೂ ಕೂಡ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟರು. ಇಂಜಿನಿಯರ್ಗಳ ನಿರ್ಲಕ್ಷ್ಯವೇ ಈ ದುರ್ಘಟನೆಗೆ ಕಾರಣ ಅಂಥೇಳಿ ಅಲ್ಲೇ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದರು. ಈ ಗೋಡೆ ಯಾವಾಗ ಕಟ್ಟಿದ್ದು, ಯಾವಾಗ ಪ್ಲ್ಯಾನ್ ಮಾಡಿದ್ದು, ಇದು ಹಳೆ ಗೋಡೆ ಅನ್ನೋದು ನಿಮಗೆ ಗೊತ್ತಿರಲಿಲ್ವಾ? ಚೀಫ್ ಇಂಜಿನಿಯರ್ ಯಾರು, ಅವ್ರು ಯಾಕೆ ಕ್ರಮ ಕೈಗೊಳ್ಳಿಲ್ವಾ? ಏನು ಮಾಡ್ತಾಯಿದ್ದೀರಿ ನೋಡೋಕ್ಕಾಗಲ್ವಾ? ನಿಮ್ಮ ಮಧ್ಯೆ ಒಂದು ಕೋಆರ್ಡಿನೇಷನ್ ಇರಲ್ವಾ? ಎಚ್ಚರಿಕೆ ವಹಿಸಿದ್ರೆ 7 ಬಡ ಜೀವಗಳು ಉಳಿತಾ ಇದ್ವು, ಈ ಅನಾಹುತವನ್ನು ತಪ್ಪಿಸ್ಬೋದಿತ್ತು ಅಂತ ಸಿದ್ದರಾಮಯ್ಯನವರು ಕೂಡ ಗರಂ ಆಗಿದ್ದರಂತೆ, ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ. ಒಟ್ಟಾರೆಯಾಗಿ ಈ ಅಧಿಕಾರಿಗಳ ನಡುವೆ ಸಮನ್ವಯದ ಕೊರತೆ ಇದ್ದಾಗ ಒಂದು ಮ್ಯೂಚುವಲ್ ಕಮ್ಯುನಿಕೇಷನನ್ನು ಮಾಡ್ಕೊಂಡು ಎಲ್ಲಿ ಸಮಸ್ಯೆ ಇದೆ, ಯಾವುದು ಹಳೆ ಕಟ್ಟಡಗಳು, ಯಾವುದು ಶಿಥಿಲಾವಸ್ಥೆ ಇದೆ, ಅದನ್ನು ಏನು ಮಾಡೋದು, ತೆರವು ಮಾಡೋದು. ಹಾಗಾಗಿ ಈ ಥರದ್ದು ದುರ್ಘಟನೆ ಆದಮೇಲೆ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳೋದು.
ಈ ಥರದೊಂದು ಸಮನ್ವಯದ ಕೊರತೆ ಮತ್ತು ಎಂಜಿನಿಯರ್ಗಳ ನಿರ್ಲಕ್ಷ್ಯದಿಂದ ಇಂಥದ್ದೊಂದು ದುರಂತ ನಡೆದು ಬಿಟ್ಟಿದೆ. ಮುಂದಾದರೂ ಈ ಥರದ ಘಟನೆಗಳು ನಡೆಯದಂತೆ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ವಹಿಸ್ಕೊಂಡ್ರೆ ಒಳ್ಳೆಯದು ಅಂತ ಮತ್ತೊಮ್ಮೆ ಹೇಳ್ತಾ, ಅಗಲಿದಂಥ ಜೀವಗಳಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ನನ್ನ ವಿವರಣೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.